ಬರೀ ಸಿದ್ದರಾಮಯ್ಯವರು ಅಷ್ಟೇ ಅಲ್ಲ, ಇದೇ ರೀತಿ ಹಲವಾರು ರಾಜಕಾರಣಿಗಳು, ಜನಪ್ರತಿನಿಧಿಗಳು ಅವರು ಕೂಡ ತಮ್ಮ ಪ್ರಭಾವನ ಬಳಸ್ಕೊಂಡು ತಮ್ಮ ಕುಟುಂಬದ ಹೆಸರಲ್ಲಿ, ಆಪ್ತರ ಹೆಸರಲ್ಲಿ, ಸಂಬಂಧಿಕರ ಹೆಸರಲ್ಲಿ ಹಲವಾರು ನಿವೇಶನ ಪಡೆದುಕೊಂಡು ಬಂದ. ಹಾಗಾಗಿ ನನಗೂ ಈ ವಾರ್ಡಲ್ಲಿ ಇದು ಮಾಡಬೇಕು, ಅವರ ಮುಂದುವರಿಸ್ಬೇಕು ಅಂತ ಅನಿಸಿದ್ರಿಂದ ಅವ್ರು ಕೊಟ್ಟ ದಾಖಲಾತಿ ಜೊತೆಗೆ ನಾನು ಕೂಡ ಕೆಲವು ದಾಖಲಾತಿ ಸಂಗ್ರಹ ಮಾಡಿ, ಸೊ ಇಲ್ಲಿ ಸ್ಪಷ್ಟವಾಗಿ ಅಕ್ರಮ ನಡೆದು ಕಂಡು ಬಂದಿದ್ದರಿಂದ ನಾನು ದೂರ ದಾಖಲೆಯನ್ನು ಮಾಡ್ತಾ ಹೋಗ್ದೆ. ಸೊ ಮೊದಲಿಗೆ ವಿಜಯನಗರ ಪೊಲೀಸ್ ಸ್ಟೇಷನ್ ಕೊಟ್ಟೆ, ಆನಂತರ ಹಿರಿಯಾದ ಪೊಲೀಸ್ ಅಧಿಕಾರಿಗಳು ಕೊಟ್ಟೆ, ಸೊ ಲೋಕಾಯುಕ್ತರಿಗೆ ಕೊಟ್ಟೆ, CBIಗೂ ಕೂಡ ಕೊಟ್ಟೆ, ಇವರೆಲ್ಲರಿಗೂ ಕೂಡ ರಾಜ್ಯಪಾಲರಿಗೆ ಕೊಟ್ಟೆ, ಇವರೆಲ್ಲರೂ ಕೂಡ ಕೊಟ್ಟರು. ಸೊ ಏನು ಕ್ರಮ ತಗೊಳ್ಳದೆ ಇದ್ದೇ ಸಂದರ್ಭದಲ್ಲಿ ಸೊ ಮಾನ್ಯ ಜನಪ್ರತಿನಿಧಿ ವಿಶೇಷಣದಲ್ಲಿ ಸೊ ಖಾಸಗಿ ದೂರನ್ನು ದಾಖಲು ಮಾಡೋ ಸಂದರ್ಭದಲ್ಲಿ ವಿಚಾರಣೆ ಮುಗಿದು ತೀರ್ಪು ಕೊಡೋ ಆದೇಶ ಮಾಡೋಂಥ ಸಂದರ್ಭದಲ್ಲಿ ಮಾನ್ಯ ರಾಜ್ಯಪಾಲರು ನಮಗೆ ನಾವು ಏನು ಅನುಮತಿ ಕೋರಿ ಪತ್ರ ಬರೆದಿವಿ ಅದನ್ನು ಪರಿಗಣಿಸಿ ಅನುಮತಿನ ಕೂಡ ಕೊಟ್ಟರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.